ಗೆಳೆಯರೇ, ಇಲ್ಲಿಯವರೆಗಿನ ಕಥೆಯಲ್ಲಿ ನಾವು ನೋಡಿದ ಹಾಗೆ ಒಂದು ವಿಚಿತ್ರ ವೈರಸ್ ಹರಡಿದ ಕಾರಣ ಭೂಮಿಯ ಮೇಲಿರೋ ಎಲ್ಲ ಮನುಷ್ಯರು ಸತ್ತು ಹೋಗ್ತಾರೆ. ಆದ್ರೆ ವಿಧಿಯಾಟ ಅನ್ನೋ ಹಾಗೆ ಫಿಲಿಪ್ ಅನ್ನೋ ಒಬ್ಬ ವ್ಯಕ್ತಿ ಮಾತ್ರ ಹೇಗೋ ಬಚಾವಾಗ್ತಾನೆ. ಈ ಇಡೀ ಪ್ರಪಂಚದಲ್ಲಿ ತಾನೊಬ್ಬನೇ ಉಳಿದಿರೋದು ಅಂತ ಅವನಿಗೆ ಅನ್ಸುತ್ತೆ. ಅದಕ್ಕೆ ಅವನು ತನ್ನ ಲೈಫ್ ಅನ್ನು ಫುಲ್ ಎಂಜಾಯ್ ಮಾಡ್ತಾನೆ. ಈವರೆಗೆ ಏನೇನು ಮಾಡೋಕೆ ಆಗಿರಲಿಲ್ಲವೋ ಅದೆಲ್ಲವನ್ನು ಮಾಡ್ತಾನೆ. ಆದ್ರೆ ಸ್ವಲ್ಪ ದಿನದಲ್ಲೇ ಅವನಿಗೆ ಇದೆಲ್ಲ ಬೋರ್ ಹೊಡೆಯೋಕೆ ಶುರುವಾಗುತ್ತೆ. ಯಾಕಂದ್ರೆ ಅವನ ಜೊತೆ ಮಾತಾಡೋಕೆ ಒಬ್ಬ ಪ್ರಾಣಿನೂ ಇರಲ್ಲ. ಬರೀ ಬೊಂಬೆಗಳು ಮತ್ತೆ ಆಟದ ಸಾಮಾನುಗಳ ಜೊತೆ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಅವನು ಒಂದು ನಿರ್ಧಾರ ಮಾಡ್ತಾನೆ, ಇಡೀ ಪ್ರಪಂಚ ಸುತ್ತಿದ್ದಾದ್ರೂ ಯಾರಾದರೂ ಬದುಕಿದ್ದಾರಾ ಅಂತ ಹುಡುಕೋಣ ಅಂತ. ಆದ್ರೆ ಇಡೀ ಜಗತ್ತು ಸುತ್ತಿದ್ರೂ ಅವನಿಗೆ ಯಾರೂ ಸಿಗಲ್ಲ. ಬೇಜಾರಾಗಿ ತನ್ನ ಹಳೆ ಊರಿಗೆ ವಾಪಸ್ ಬಂದು ಸುಮ್ಮನೆ ಸತ್ತು ಹೋಗೋಣ ಅಂತ ಡಿಸೈಡ್ ಮಾಡ್ತಾನೆ. ಹೀಗಿರುವಾಗ ಅವನಿಗೆ ಒಂದು ಕಡೆ ಕ್ಯಾಂಪ್ ಹಾಕಿರೋದು ಕಾಣಿಸುತ್ತೆ. ಅಲ್ಲಿ ಅವನಿಗೆ ಕ್ಯಾರಲ್ ಅನ್ನೋ ಮಹಿಳೆ ಪರಿಚಯ ಆಗ್ತಾಳೆ. ಅವಳೇ ಈ ಭೂಮಿ ಮೇಲೆ ಉಳಿದಿರೋ ಕೊನೆಯ ಹೆಣ್ಣುಮಗಳು. ಫಿಲಿಪ್ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಬಂದು ಜೊತೆಯಲ್ಲೇ ಇರ್ತಾನೆ. ಒಂದಿನ ಕ್ಯಾರಲ್ ಹೇಳ್ತಾಳೆ, ದೇವರು ನಮ್ಮಿಬ್ಬರನ್ನ ಒಂದು ಉದ್ದೇಶಕ್ಕಾಗಿಯೇ ಭೇಟಿ ಮಾಡಿಸಿದ್ದಾನೆ. ಅದೇನಂದ್ರೆ ಈ ಭೂಮಿ ಮೇಲೆ ಮನುಷ್ಯರ ಸಂತತಿಯನ್ನ ಬೆಳೆಸೋದು. ಆದ್ರೆ ಮದುವೆಯಾಗದೆ ನಾನು ನಿನ್ನ ಜೊತೆ ಸಂಸಾರ ಮಾಡಲ್ಲ ಅಂತಾಳೆ. ಫಿಲಿಪ್ಗೆ ಇಷ್ಟ ಇಲ್ಲದಿದ್ರೂ ಅನಿವಾರ್ಯವಾಗಿ ಅವಳನ್ನ ಮದುವೆ ಆಗ್ತಾನೆ. ಇಬ್ಬರ ಲೈಫ್ ಹೀಗೆ ನಡೀತಿರುವಾಗ ಒಂದಿನ ಅವರ ಕಾರ್ ಒಂದು ಲಿಮೋಸಿನ್ ಕಾರ್ಗೆ ಗುದ್ದುತ್ತೆ. ಆ ಕಾರ್ನಿಂದ ಮೆಲಿಸಾ ಅನ್ನೋ ಸುಂದರಿ ಇಳಿದು ಬರ್ತಾಳೆ. ಅವಳ ಅಂದಕ್ಕೆ ಫಿಲಿಪ್ ಫುಲ್ ಫಿದಾ ಆಗ್ಬಿಡ್ತಾನೆ. ಅವಳನ್ನ ಪಟಾಯಿಸೋಕೆ ಏನೇನೋ ಪ್ಲಾನ್ ಮಾಡ್ತಾನೆ. ಕ್ಯಾರಲ್ ಹೇಳಿದ್ರು ಗಡ್ಡ ತೆಗೆಯದವನು ಮೆಲಿಸಾಗೆ ಇಂಪ್ರೆಸ್ ಮಾಡೋಕೆ ಗಡ್ಡವನ್ನೆಲ್ಲ ಶೇವ್ ಮಾಡ್ಕೊಳ್ತಾನೆ. ಮೆಲಿಸಾಗೂ ಫಿಲಿಪ್ ಮೇಲೆ ಸ್ವಲ್ಪ ಲವ್ ಶುರುವಾಗುತ್ತೆ. ಒಂದಿನ ಮೆಲಿಸಾ ಹೇಳ್ತಾಳೆ, ನಾನು ಇಷ್ಟು ವರ್ಷ ಒಬ್ಬಳೇ ಇದ್ದು ಸಾಕಾಗಿ ಹೋಗಿದೆ, ನನಗೂ ಒಂದೊಳ್ಳೆ ಲೈಫ್ ಬೇಕು ಅಂತ. ಆಮೇಲೆ ಮೆಲಿಸಾ, ಕ್ಯಾರಲ್ ಮತ್ತೆ ಫಿಲಿಪ್ ಮೂವರು ಸೇರಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಅದರಂತೆ ವಾರದಲ್ಲಿ 3 ದಿನ ಫಿಲಿಪ್ ಮೆಲಿಸಾ ಜೊತೆ ಇರಬೇಕು, ಉಳಿದ 4 ದಿನ ಕ್ಯಾರಲ್ ಜೊತೆ ಇರಬೇಕು. ಇದರಿಂದ ಫಿಲಿಪ್ಗೆ ಫುಲ್ ಖುಷಿಯಾಗಿ ಮೆಲಿಸಾನ ಒಂದು ರೊಮ್ಯಾಂಟಿಕ್ ಡೇಟ್ಗೆ ಕರ್ಕೊಂಡು ಬರ್ತಾನೆ. ಆದ್ರೆ ಅಲ್ಲಿಗೆ ಸಡನ್ ಆಗಿ ಒಂದು ಆಡಿ ಕಾರ್ ಬರುತ್ತೆ. ಅದರಿಂದ ಟಾಡ್ ಅನ್ನೋ ಒಬ್ಬ ದಪ್ಪಗಿರೋ ವ್ಯಕ್ತಿ ಇಳಿತಾನೆ. ಊರ ಹೊರಗಡೆ ಬದುಕಿರೋ ಕೊನೆಯ ಮನುಷ್ಯ ಅಂತ ಬೋರ್ಡ್ ನೋಡಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಈ ಟಾಡ್ನ ನೋಡಿ ಮೆಲಿಸಾಗೆ ಅವನ ಮೇಲೆ ಸಾಫ್ಟ್ ಕಾರ್ನರ್ ಶುರುವಾಗುತ್ತೆ. ಯಾಕಂದ್ರೆ ಟಾಡ್ ಸ್ವಭಾವದಲ್ಲಿ ತುಂಬಾ ಒಳ್ಳೆಯವನು. ಮೆಲಿಸಾ ಮತ್ತೆ ಟಾಡ್ ಹತ್ತಿರವಾಗೋದನ್ನ ನೋಡಿ ಫಿಲಿಪ್ಗೆ ಹೊಟ್ಟೆ ಉರಿಯೋಕೆ ಶುರುವಾಗುತ್ತೆ. ದೇವ್ರೇ, ನನಗ್ಯಾಕೆ ಹೀಗೆ ಮಾಡ್ತೀಯಾ? ಆ ದಪ್ಪಗಿರೋನಿಗೆ ಅಷ್ಟು ಚಂದದ ಮೆಲಿಸಾ ಸಿಕ್ಕಿದ್ಲು, ಆದ್ರೆ ನನಗೆ ಸಿಕ್ಕಿದ್ದು ಈ ವೇಸ್ಟ್ ಕ್ಯಾರಲ್ ಮಾತ್ರನಾ ಅಂತ ಬೈಕೊಳ್ತಾನೆ. ತಕ್ಷಣ ಅಲ್ಲಿಗೆ ಇನ್ನೊಂದು ಕಾರ್ ಬರುತ್ತೆ. ಅದರಿಂದ ಗೇಲ್ ಮತ್ತೆ ಎರಿಕಾ ಅನ್ನೋ ಇಬ್ಬರು ಹುಡುಗಿಯರು ಇಳಿತಾರೆ. ಫಿಲಿಪ್ನ ನೋಡಿ ಅವರಿಗೂ ಫುಲ್ ಖುಷಿ. ಫಿಲಿಪ್ ತನ್ನ ಹಳೆ ಚಾಳಿ ಬಿಡದೆ ಅವರಿಗೆ ಬೇರೆ ಯಾರು ಬದುಕಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಅವರನ್ನ ಒಂದು ದೊಡ್ಡ ಹೋಟೆಲ್ಗೆ ಕರ್ಕೊಂಡು ಹೋಗಿ ಮಜಾ ಮಾಡ್ತಿರ್ತಾನೆ. ಆದ್ರೆ ಒಂದಿನ ಫಿಲಿಪ್ ಇಬ್ಬರು ಹುಡುಗಿಯರನ್ನ ಕರ್ಕೊಂಡು ಗುಡ್ಡದ ಮೇಲೆ ಹೋಗುವಾಗ ಅಲ್ಲಿಗೆ ಕ್ಯಾರಲ್ ಮತ್ತೆ ಉಳಿದವರೆಲ್ಲ ಬರ್ತಾರೆ. ಫಿಲಿಪ್ ಹಾಕಿದ್ದ ಎಲ್ಲಾ ಪ್ಲಾನ್ ಉಲ್ಟಾ ಆಗುತ್ತೆ. ಫಿಲಿಪ್ ತನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದರಿಂದ ಆ ಹುಡುಗಿಯರಿಗೆ ಅವನ ಮೇಲೆ ಕೋಪ ಬರುತ್ತೆ. ಫಿಲಿಪ್ ಬೇಜಾರಾಗಿ ಮತ್ತೆ ತನ್ನ ಹಳೆ ಬೊಂಬೆಗಳ ಜೊತೆ ಇರ್ತಾನೆ. ಆಗ ಕ್ಯಾರಲ್ ಬಂದು ಡಿವೋರ್ಸ್ ಪೇಪರ್ ಕೊಟ್ಟು, ನಿನಗೆ ನನ್ನ ಜೊತೆ ಇರೋಕೆ ಇಷ್ಟ ಇಲ್ಲ ಅಂತ ಗೊತ್ತು, ಅದಕ್ಕೆ ನಾವಿಬ್ಬರು ಬೇರೆ ಆಗೋದೇ ಒಳ್ಳೇದು ಅಂತಾಳೆ. ಫಿಲಿಪ್ಗೆ ಬೇಕಾಗಿದ್ದೇ ಇದು. ತಕ್ಷಣ ಸೈನ್ ಹಾಕ್ತಾನೆ. ಅವರಿಬ್ಬರು ಡಿವೋರ್ಸ್ ಆಯ್ತು ಅಂತ ಎಲ್ಲರಿಗೂ ಹೇಳ್ತಾರೆ. ಇದನ್ನು ಕೇಳಿದ ಗೇಲ್ ಮತ್ತೆ ಎರಿಕಾ ಫಿಲಿಪ್ ಹತ್ತಿರ ಬಂದು, ಈಗ ನೀನು ಸಿಂಗಲ್ ಅಲ್ವಾ, ಅವತ್ತು ಬಾಕಿ ಉಳಿದಿದ್ದ ಕೆಲಸನ ಈಗ ಮುಗಿಸೋಣ ಬಾ ಅಂತಾರೆ. ಅಂದ್ರೆ ಅವರು ಫಿಲಿಪ್ ಜೊತೆ ಲೈಫ್ ಎಂಜಾಯ್ ಮಾಡೋಕೆ ರೆಡಿ ಇರ್ತಾರೆ. ಫಿಲಿಪ್ ತನ್ನ ಲೈಫ್ ಇನ್ಮೇಲೆ ಸಖತ್ತಾಗಿರುತ್ತೆ ಅಂತ ಫುಲ್ ಖುಷಿಯಲ್ಲಿ ಇರ್ತಾನೆ. ಅವನು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹತ್ತಿರ ಹೋಗ್ತಾನೆ. ಅಲ್ಲಿ ಲಾಸ್ಟ್ ಮ್ಯಾನ್ ಅಲೈವ್ ಅಂತ ಬರೆದಿತ್ತು. ಅದನ್ನ ಕೊರೆದು ಹಾಕಿ ಅಲ್ಲಿ ಮೂವ್ ಟು ಟ್ಯಾಂಪಾ ಅಂತ ಬರೀತಾನೆ. ಯಾಕಂದ್ರೆ ಬೇರೆ ಯಾರು ಬಂದು ಅವನಿಗೆ ಡಿಸ್ಟರ್ಬ್ ಮಾಡಬಾರದು ಅಂತ. ಆದ್ರೆ ಯಾವ ಏಣಿಯಿಂದ ಅವನು ಮೇಲೆ ಹತ್ತಿದ್ನೋ ಆ ಏಣಿ ದಿಢೀರಂತ ಕೆಳಗೆ ಬಿದ್ದು ಹೋಗುತ್ತೆ. ಫಿಲಿಪ್ ಆ ಬೋರ್ಡ್ ಮೇಲೆ ಸಿಕ್ಕಿ ಹಾಕಿಕೊಳ್ತಾನೆ. ಇತ್ತ ಇಬ್ಬರು ಹುಡುಗಿಯರು ಮಸ್ತಿ ಮಾಡೋಕೆ ಫಿಲಿಪ್ ಮನೆಗೆ ಬರ್ತಾರೆ. ಆದ್ರೆ ಅವನು ಅಲ್ಲಿ ಇರೋದಿಲ್ಲ. ಸಮಯ ಕಳೀತಾ ಹೋದ ಹಾಗೆ ಫಿಲಿಪ್ ಪರಿಸ್ಥಿತಿ ತುಂಬಾ ಕೆಟ್ಟು ಹೋಗುತ್ತೆ. ರಾತ್ರಿಯಾದ್ರೂ ಫಿಲಿಪ್ ವಾಪಸ್ ಬರದೇ ಇದ್ದಾಗ ಕ್ಯಾರಲ್ ಮತ್ತೆ ಉಳಿದವರೆಲ್ಲ ಸೇರಿ ಅವನನ್ನ ಹುಡುಕೋಕೆ ಡಿಸೈಡ್ ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೊಂದು ಗಾಡಿ ಬಂದು ನಿಲ್ಲುತ್ತೆ. ಅದರಿಂದ ಒಬ್ಬ ಕಪ್ಪಗಿರೋ ವ್ಯಕ್ತಿ ಹೊರಗೆ ಬರ್ತಾನೆ. ಅವನು ಫಿಲಿಪ್ನ ಎತ್ಕೊಂಡು ಬಂದಿರ್ತಾನೆ. ಅವನನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಅರೆ, ಇನ್ನೊಬ್ಬ ಮನುಷ್ಯ ಬದುಕಿದ್ದಾನ ಅಂತ. ಆಮೇಲೆ ಸೀನ್ ಕಟ್ ಆದ್ರೆ ಆ ವ್ಯಕ್ತಿ ಎಲ್ಲರಿಗೂ ವಿಷಯ ಹೇಳ್ತಿರ್ತಾನೆ. ನಾನು 77ನೇ ರೂಟ್ನಲ್ಲಿ ಹೋಗ್ತಿದ್ದೆ,
ಅವಾಗ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಕಂಡಿತು. ಅದರ ಪಕ್ಕದಲ್ಲೇ ಒಂದು ಏಣಿ ಬಿದ್ದಿತ್ತು ಮತ್ತೆ ಒಂದು ಕಾರು ಕೂಡ ಇತ್ತು. ಮೇಲೆ ಸರಿಯಾಗಿ ನೋಡಿದ್ರೆ ಏನೋ ಅಲ್ಲಾಡ್ತಿತ್ತು. ಹತ್ತಿ ಚೆಕ್ ಮಾಡಿದ್ರೆ ಈ ಗಂಡ ಪೆದ್ದ ಗಧೆ ಒಳ ಉಡುಪಿನಲ್ಲೇ ಅಲ್ಲಿ ಬಿದ್ದಿದ್ದ. ಕ್ಯಾರಲ್ ಅವನಿಗೆ ಥ್ಯಾಂಕ್ಸ್ ಹೇಳ್ತಾ ಹೆಸರು ಕೇಳ್ತಾಳೆ. ಆ ವ್ಯಕ್ತಿ, ನನ್ನ ಹೆಸರು ಬೋರಿಸ್, ನಾರ್ತ್ ಕರೋಲಿನಾದಲ್ಲಿ ಬೆಳೆದವನು, ಮಿಲಿಟರಿಯಲ್ಲಿ ಮೆಕ್ಯಾನಿಕ್ ಆಗಿದ್ದೆ ಅಂತಾನೆ. ಅದನ್ನ ಕೇಳಿ ಫಿಲಿಪ್, ಅರೆ ನಾನು ಕೂಡ ಮಿಲಿಟರಿಯಲ್ಲಿದ್ದೆ ಅಂತಾನೆ. ಆದ್ರೆ ಯಾರು ಅವನ ಮಾತನ್ನ ನಂಬಲ್ಲ, ಯಾಕಂದ್ರೆ ಅವನು ನಂಬರ್ 1 ಸುಳ್ಳುಗಾರ ಅಂತ ಎಲ್ಲರಿಗೂ ಗೊತ್ತಿತ್ತು. ಅಷ್ಟರಲ್ಲಿ ಟಾಡ್ ಬಂದು, ನಾನು ಈ ಸುಂದರಿ ಮೆಲಿಸಾಳ ಬಾಯ್ಫ್ರೆಂಡ್ ಟಾಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ಬೋರಿಸ್ ಎಲ್ಲಿ ಮೆಲಿಸಾ ಮೇಲೆ ಲೈನ್ ಹಾಕ್ತಾನೋ ಅನ್ನೋ ಭಯ ಅವನಿಗೆ. ಬೋರಿಸ್ ಕೇಳ್ತಾನೆ, ನಿಮ್ಮಲ್ಲಿ ಟ್ಯಾಂಪಾಗೆ ಹೋಗೋರು ಯಾರು? ಯಾಕಂದ್ರೆ ಆ ಬೋರ್ಡ್ ಮೇಲೆ ಮೂವ್ ಟು ಟ್ಯಾಂಪಾ ಅಂತ ಬರೆದಿತ್ತು. ಗೇಲ್ ಫಿಲಿಪ್ನ ಕೇಳ್ತಾಳೆ, ನೀನು ಯಾಕೆ ಹೆಂಗೆ ಬರೆದೆ ಅಂತ. ಫಿಲಿಪ್, ನಾನು ಸುಮ್ಮನೆ ಜೋಕ್ ಮಾಡಿದ್ದೆ ಅಷ್ಟೇ ಅಂತಾನೆ. ಅದನ್ನ ಕೇಳಿ ಇವನು ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಎಲ್ಲರೂ ಅವರವರ ಮನೆಗೆ ಹೊರಟು ಹೋಗ್ತಾರೆ. ಫಿಲಿಪ್ ಮುಖ ಸಣ್ಣ ಮಾಡ್ಕೊಂಡು, ಅಯ್ಯೋ ಆ ಇಬ್ಬರು ಹುಡುಗಿಯರು ಕೈ ಬಿಟ್ಟು ಹೋದ್ರು, ಇನ್ನು ಕೈ ಗಾಡಿ ಸ್ವಯಂ ಸುಖ ಓಡಿಸೋದೆ ಗತಿ ಅಂತ ಅಂದುಕೊಳ್ತಾನೆ. ಮನೆಯಲ್ಲಿ ಟಾಡ್ ಎರಿಕಾ ಹತ್ತಿರ, ಆ ಬೋರಿಸ್ ನೋಡೋಕೆ ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಹೇಳ್ತಾ ಕುಡಿಯೋಕೆ ಶುರು ಮಾಡ್ತಾನೆ. ಮೆಲಿಸಾ ತನ್ನನ್ನ ಬಿಟ್ಟು ಅವನ ಹತ್ತಿರ ಹೋಗ್ತಾಳೆ ಅನ್ನೋ ಹೊಟ್ಟೆ ಕಿಚ್ಚು ಅವನಿಗೆ. ಮೆಲಿಸಾ, ನಿನಗೇನಾದ್ರೂ ಹುಚ್ಚ? ನಾನು ಇಷ್ಟಪಡೋದು ನಿನ್ನನ್ನೇ ಅಂತಾಳೆ. ಆದ್ರೆ ಟಾಡ್, ನೀನು ನನ್ನನ್ನ ಪ್ರೀತಿ ಮಾಡಲ್ಲ ಅಂತ ವಾದ ಮಾಡ್ತಾನೆ. ಮೆಲಿಸಾಗೆ ಸಿಟ್ಟು ಬಂದು ಮಲಗೋಕೆ ಹೋಗ್ತಾಳೆ. ಫಿಲಿಪ್ ಎರಿಕಾ ಹತ್ತಿರ ಹೋಗಿ ಕ್ಷಮೆ ಕೇಳ್ತಾನೆ. ಸಾರಿ, ಇವತ್ತು ನಿನ್ನ ಬ್ಯಾಂಡ್ ಬಾರಿಸೋಕೆ ಸೇರಲು ಆಗಲಿಲ್ಲ, ನಾಳೆ ಆ ಕೆಲಸ ಮಾಡೋಣ್ವಾ ಅಂತ. ಎರಿಕಾ, ಇಲ್ಲಪ್ಪ, ಈಗ ನನಗೆ ಮೂಡಿಲ್ಲ ಅಂತ ಅವನ ಮುಖದ ಮೇಲೆಯೇ ಬಾಗಿಲು ಹಾಕ್ತಾಳೆ. ಆದ್ರೆ ಫಿಲಿಪ್ ಕಿಟಕಿಯಿಂದ ಇಣುಕಿ ನೋಡಿದ್ರೆ ಆ ಇಬ್ಬರು ಹುಡುಗಿಯರು ಅಂದು ರಾತ್ರಿ ಬೋರಿಸ್ ಜೊತೆ ಮಸ್ತಿ ಮಾಡೋಕೆ ಪ್ಲಾನ್ ಮಾಡ್ತಿದ್ರು. ಇದನ್ನ ನೋಡಿ ಅವನಿಗೆ ಇನ್ನೂ ಬೇಜಾರಾಗುತ್ತೆ. ಮರುದಿನ ಬೆಳಗ್ಗೆ ಫಿಲಿಪ್ ಇಡೀ ಸೊಸೈಟಿ ಮೀಟಿಂಗ್ ಕರೀತಾನೆ. ನಾನು ಪ್ರೆಸಿಡೆಂಟ್ ಆಗಿ ಒಂದು ಅನೌನ್ಸ್ಮೆಂಟ್ ಮಾಡ್ತೀನಿ ಅಂತಾನೆ. ಎರಿಕಾ, ಏನ್ ಬಕ್ವಾಸಿದು ಅಂದ್ರೆ, ಟಾಡ್, ಹೌದು, ಇವನು ಅಮೆರಿಕದ ಪ್ರೆಸಿಡೆಂಟ್ ಅಂತ ಗೇಲಿ ಮಾಡ್ತಾನೆ. ಅಷ್ಟರಲ್ಲಿ ಬೋರಿಸ್ ಕೇಳ್ತಾನೆ, ಪ್ರೆಸಿಡೆಂಟ್ ಅವರೇ, ಕರೆಂಟ್ ತಯಾರು ಮಾಡೋಕೆ ಏನು ಮಾಡ್ತಿದ್ದೀರಾ? ಫಿಲಿಪ್, ನಾವು ಜನರೇಟರ್ ಯೂಸ್ ಮಾಡ್ತೀವಿ ಅಂತಾನೆ. ಬೋರಿಸ್, ಇಲ್ಲಿ ಗಾಳಿ ಚೆನ್ನಾಗಿ ಬೀಸುತ್ತೆ ಅಲ್ವಾ, ವಿಂಡ್ ಮಿಲ್ ಪವನ ಚಕ್ಕಿ ಯಾಕೆ ಬಳಸಬಾರದು ಅಂತ ಕೇಳ್ತಾನೆ. ಮೆಲಿಸಾ, ಅದು ನಮಗೆ ಮಾಡೋಕೆ ಬರಲ್ಲ ಅಂತಾಳೆ. ಬೋರಿಸ್, ಅದನ್ನ ನಾನು ನೋಡ್ಕೊಳ್ತೀನಿ ಅಂದಾಗ ಮೆಲಿಸಾ ಇಂಪ್ರೆಸ್ ಆಗ್ತಾಳೆ. ಇದನ್ನ ನೋಡಿ ಟಾಡ್ಗೆ ಸಿಕ್ಕಾಪಟ್ಟೆ ಊರಿ ಶುರುವಾಗುತ್ತೆ. ಫಿಲಿಪ್ಗೆ ಟಾಡ್ ಕಂಡ್ರೆ ಹಿಂದೆ ಹೇಗೆ ಹೊಟ್ಟೆ ಕಿಚ್ಚು ಆಗ್ತಿತ್ತೋ, ಈಗ ಟಾಡ್ಗೆ ಬೋರಿಸ್ ಕಂಡ್ರೆ ಹೆಂಗೆ ಆಗ್ತಿದೆ. ಟಾಡ್ ಅಲ್ಲಿಂದ ಎದ್ದು ಹೋಗ್ತಾನೆ. ರಾತ್ರಿ ಫಿಲಿಪ್ ಕ್ಯಾರಲನ್ನ ನೋಡೋಕೆ ಹೋದಾಗ ಅವಳು ಹೊಸ ಬಟ್ಟೆ ಹಾಕಿರೋದನ್ನ ನೋಡಿ ಶಾಕ್ ಆಗ್ತಾನೆ. ಯಾಕೆ ಇಷ್ಟು ರೆಡಿ ಆಗಿದ್ದೀಯಾ ಅಂದಾಗ, ನನ್ನ ಇಷ್ಟ ಅಂತಾಳೆ. ಫಿಲಿಪ್, ಸರಿ, ನನ್ನ ಬೆನ್ನಿಗೆ ಸ್ವಲ್ಪ ಔಷಧಿ ಹಚ್ಚುತ್ತೀಯಾ? ಬಿಸಿಲಿಗೆ ಚರ್ಮ ಸುಟ್ಟು ಹೋಗಿದೆ ಅಂತ ಕೇಳ್ತಾನೆ. ಮೆಲಿಸಾ, ಆಗಲ್ಲಪ್ಪ, ನಾನು ಈ ಆಪಲ್ ಪೈ ತಗೊಂಡು ಬೋರಿಸ್ಗೆ ಕೊಡೋಕೆ ಹೋಗ್ಬೇಕು ಅಂತಾಳೆ. ಫಿಲಿಪ್, ನಿನಗೆ ಅವನ ಮೇಲೆ ಲವ್ ಆಗ್ತಿದೆಯಾ ಅಂತ ಕೇಳಿದ್ರೆ, ಮೆಲಿಸಾ, ಯಾಕೆ ನಿನಗೆ ಹೊಟ್ಟೆ ಊರಿನ ಅಂತ ಕೇಳ್ತಾಳೆ. ಫಿಲಿಪ್, ನನಗ್ಯಾಕೆ ಊರಿ ಅಂತ ನಟಿಸ್ತಾನೆ. ಆಮೇಲೆ ಮೆಲಿಸಾ ಅವನಿಗೆ ಗುಡ್ ನೈಟ್ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಮರುದಿನ ಬೆಳಗ್ಗೆ ಎಲ್ಲರೂ ಆ ಆಕಳ ಹತ್ತಿರ ಸೇರಿಕೊಂಡು ಇದನ್ನ ಕೆಳಗಡೆ ಇಳಿಸೋದು ಹೆಂಗೆ ಅಂತ ಚರ್ಚೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಬೋರಿಸ್ ಬಂದು ಆ ಆಕಳಿಗೆ ಒಂದು ಸಣ್ಣ ತಪಕಿ ತಟ್ಟು ಕೊಡ್ತಾನೆ. ಅಷ್ಟಕ್ಕೆ ಆ ಆಕಳು ಓಡ್ತಾ ಕೆಳಗಡೆ ಬಂದ್ಬಿಡುತ್ತೆ. ಇದನ್ನು ನೋಡಿ ಅಲ್ಲಿದ್ದ ಹುಡುಗಿಯರೆಲ್ಲ ಬೋರಿಸ್ನ ಹೊಗಳೋಕೆ ಶುರು ಮಾಡ್ತಾರೆ. ಆದರೆ ಇದನ್ನು ನೋಡಿ ಫಿಲಿಪ್ ಮತ್ತು ಟಾಡ್ಗೆ ಬೋರಿಸ್ ಮೇಲೆ ಸಿಕ್ಕಾಪಟ್ಟೆ ಊರಿ ಶುರುವಾಗುತ್ತೆ. ಮುಂದೆ ಫಿಲಿಪ್ ಟೀ ಮಾಡೋಕೆ ಹಾಲು ತರಲೆಂದು ಆಕಳ ಹತ್ತಿರ ಹೋಗ್ತಾನೆ. ಅಲ್ಲಿ ಆಕಳಿಗಾಗಿ ಒಂದು ಹೊಸ ಕೊಟ್ಟಿಗೆ ಬಾಡೆ ಇರೋದನ್ನ ನೋಡಿ ಕ್ಯಾರಲ್ ಹತ್ತಿರ ಕೇಳ್ತಾನೆ, ಇದನ್ನ ಯಾರು ಕಟ್ಟಿದ್ದು ಅಂತ. ಅದಕ್ಕೆ ಅವಳು, ನಮ್ಮ ಪ್ರೀತಿಯ ಬೋರಿಸ್ ಕಟ್ಟಿದ್ದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಫಿಲಿಪ್ಗೆ ಮೈಯೆಲ್ಲ ಉರಿದು ಹೋದಂತಾಗುತ್ತೆ. ಅವನು ಕೋಪದಲ್ಲಿ, ನಿನ್ನೆ ರಾತ್ರಿ ನೀನು ಅವನ ಜೊತೆನೇ ಇದ್ದೆ ಅಲ್ವಾ, ಏನೇನು ನಡೀತು ನಿಮ್ಮ ಮಧ್ಯೆ ಅಂತ ಕೇಳ್ತಾನೆ. ಅದಕ್ಕೆ ಕ್ಯಾರಲ್, ಯಾಕೆ ನಿನಗೆ ಹೊಟ್ಟೆ ಊರಿನ ಅಂತ ಕಾಲೆಳಿತಾಳೆ. ಅವನು, ಇಲ್ಲಪ್ಪ, ನನಗೇನು ಹೊಟ್ಟೆ ಊರಿ ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ಇನ್ನೊಂದು ಕಡೆ ಬೋರಿಸ್ ಜನರೇಟರ್ ಸರಿ ಮಾಡ್ತಾ ಇರುವಾಗ ಗೇಲ್ ಮತ್ತು ಎರಿಕಾ ಅವನ ಹತ್ತಿರ ಬಂದು ಲೈನ್ ಹಾಕೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಫಿಲಿಪ್ ಮತ್ತು ಕ್ಯಾರಲ್ ಕೂಡ ಬರ್ತಾರೆ. ಕ್ಯಾರಲ್ ಬೋರಿಸ್ ಹತ್ತಿರ, ಈಗ ನೀನು ಎಲ್ಲಿ ಉಳ್ಕೊಂಡಿದ್ದೀಯಾ ಅಂತ ಕೇಳ್ತಾಳೆ. ಅವನು, ಇನ್ನೂ ಏನು ಯೋಚನೆ ಮಾಡಿಲ್ಲ ಅಂತಾನೆ.
ಆಗ ಫಿಲಿಪ್, ನೀನು ನನ್ನ ಜೊತೆನೇ ಇರಬಹುದು, ನಾವಿಬ್ಬರು ಬ್ರದರ್ಸ್ ತರ ಮಜಾ ಮಾಡೋಣ ಅಂತ ಕರೀತಾನೆ. ಬೋರಿಸ್ ಕೂಡ ಅದಕ್ಕೆ ಒಪ್ಪಿಕೊಳ್ತಾನೆ. ಫಿಲಿಪ್ ಮನೆಗೆ ಹೋದ ಮೇಲೆ ಬೋರಿಸ್ ಸ್ನಾನ ಮಾಡೋಕೆ ಬಟ್ಟೆ ಬಿಚ್ಚಿದಾಗ ಅವನ ಸೂಪರ್ ಬಾಡಿ ನೋಡಿ ಫಿಲಿಪ್ ಬಾಯಿ ಮೇಲೆ ಬೆರಳು ಇಟ್ಕೊಳ್ತಾನೆ. ಅದಾದ ಮರುದಿನದಿಂದ ಫಿಲಿಪ್ ಕೂಡ ಬಾಡಿ ಬಿಲ್ಡ್ ಮಾಡೋಕೆ ಪುಷ್ ಅಪ್ಸ್ ತೆಗೆಯೋಕೆ ಶುರು ಮಾಡ್ತಾನೆ. ಬರೀ 10ರಿಂದ 12 ಪುಷ್ ಅಪ್ಸ್ ಹೊಡೆದ ತಕ್ಷಣ ಅವನಿಗೆ ತನ್ನ ಬಾಡಿ ಫುಲ್ ರೆಡಿ ಆಗ್ಬಿಟ್ಟಿದೆ ಅನ್ನೋ ಭ್ರಮೆ ಶುರುವಾಗುತ್ತೆ. ಅದಕ್ಕೆ ಅವನು ತನ್ನ ಬಾಡಿ ತೋರಿಸೋಕೆ ಬೋರಿಸ್ ಹತ್ತಿರ ಹೋಗ್ತಾನೆ. ಬೋರಿಸ್ ಅವನನ್ನ ನೋಡಿ, ಲೇ ಮಗನೇ, ಯಾಕೆ ಹೀಗೆ ನಗ್ನವಾಗಿ ತಿರುಗಾಡ್ತಾ ಇದ್ದೀಯಾ, ಹೋಗಿ ಬಟ್ಟೆ ಹಾಕೋ ಅಂತಾನೆ. ಫಿಲಿಪ್, ನಿನ್ನೆ ನೀನು ನನಗೆ ನಿನ್ನ ಬಾಡಿ ತೋರಿಸ್ತಾ ಇರಲಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಬೋರಿಸ್, ನಿನಗೇನಾದ್ರೂ ಹುಚ್ಚ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೆ ಅಷ್ಟೇ ಅಂತಾನೆ. ಫಿಲಿಪ್ ಸರಿ ತೂಗಿಸಿಕೊಳ್ಳೋಕೆ, ಹಾ, ನಾನು ಕೂಡ ಸ್ನಾನಕ್ಕೆ ಹೋಗ್ತಾ ಇರೋದು, ನಿನಗೇನು ಅನ್ಸುತ್ತೋ ನಾನು ಬಾಡಿ ತೋರಿಸೋಕೆ ಬಂದಿದ್ದೀನಿ ಅಂತಾನ ಅಂತ ಪಲ್ಟಿ ಹೊಡಿತಾನೆ. ಇತ್ತ ಟಾಡ್ ಮೆಲಿಸಾ ಮನೆಗೆ ಹೋಗಿ, ಇತ್ತೀಚೆಗೆ ನೀನು ಆ ಬೋರಿಸ್ ಜೊತೆ ತುಂಬಾ ಮಜಾ ಮಾಡ್ತಾ ಇದ್ದೀಯಾ, ನಾವಿಬ್ಬರು ಒಟ್ಟಿಗೆ ಇರಬೇಕಂದ್ರೆ ನೀನು ಅವನ ಜೊತೆ ತಿರುಗೋದನ್ನ ನಿಲ್ಲಿಸಬೇಕು ಅಂತ ಕಂಡೀಷನ್ ಹಾಕ್ತಾನೆ. ಮೆಲಿಸಾ, ನೋಡು ಟಾಡ್, ನಾವಿಬ್ಬರು ಒಟ್ಟಿಗೆ ಒಳ್ಳೆ ಸಮಯ ಕಳೆದಿದ್ದೀವಿ ಆದ್ರೆ ಅಂತ ಏನೋ ಹೇಳೋಕೆ ಹೋಗ್ತಾಳೆ. ಅಷ್ಟರಲ್ಲಿ ಟಾಡ್ ಅರ್ಧಕ್ಕೆ ಬಾಯಿ ಹಾಕಿ, ನನಗೆ ಗೊತ್ತು ನೀನು ಏನು ಹೇಳ್ತೀಯಾ ಅಂತ, ನೀನು ನನಗೆ ಬ್ರೇಕಪ್ ಹೇಳೋಕ್ಕಿಂತ ಮುಂಚೆ ನಾನೇ ನಿನಗೆ ಬ್ರೇಕಪ್ ಹೇಳ್ತಾ ಇದ್ದೀನಿ ಅಂತ ಫೋರ್ಸ್ ಕೊಡ್ತಾನೆ. ಅವಳು, ಸರಿಪ್ಪ, ನಿನ್ನ ಇಷ್ಟ ಅಂತ ಹೇಳಿ ಅವನ ಮುಖದ ಮುಂದೆಯೇ ಬಾಗಿಲು ಹಾಕ್ತಾರೆ. ಗೇಲ್ ಬೋರಿಸ್ ಜೊತೆ ಟೈಮ್ ಪಾಸ್ ಮಾಡೋಕೆ ತನ್ನ ಐಸ್ ಕ್ರೀಮ್ ಮೆಷಿನ್ ರಿಪೇರಿ ಮಾಡಿಸೋ ನೆಪದಲ್ಲಿ ಅವನ ಹತ್ತಿರ ಇರ್ತಾಳೆ. ಅಷ್ಟರಲ್ಲಿ ಎರಿಕಾ ಮತ್ತು ಕ್ಯಾರಲ್ ಕೂಡ ಅಲ್ಲಿಗೆ ಬರ್ತಾರೆ. ಎರಿಕಾ ಅವನಿಗಾಗಿ ಅಡುಗೆ ಮಾಡಿಕೊಂಡು ಬಂದಿರ್ತಾಳೆ. ಕ್ಯಾರಲ್ ತನ್ನ ಕೈಯಾರೆ ಹೊಲಿದ ಸ್ಕರ್ಫ್ ತಂದಿರ್ತಾಳೆ. ಬೋರಿಸ್ಗೆ ಆ ಸ್ಕರ್ಫ್ ತುಂಬಾ ಇಷ್ಟ ಆಗುತ್ತೆ. ಮತ್ತೊಂದೆಡೆ ಟಾಡ್ ಮತ್ತು ಫಿಲಿಪ್ ತಮ್ಮ ತಮ್ಮ ದುಃಖ ತೋಡಿಕೊಳ್ತಾ ಇರ್ತಾರೆ. ಆ ಕರಿಯ ಬೋರಿಸ್ ಬಂದಾಗಿನಿಂದ ನಮಗೆ ಬೆಲೆಯೇ ಇಲ್ಲದಂಗೆ ಆಗಿದೆ ಅಂತ ಅನ್ಕೊಳ್ತಾರೆ. ಟಾಡ್ ಹೇಳ್ತಾನೆ, ಹೌದು ಗುರು, ಮೆಲಿಸಾ ಕೂಡ ನನ್ನ ಬಿಟ್ಟು ಹೋದಳು, ನಿನಗೇನಾದ್ರೂ ಅನ್ಸುತ್ತಾ ಬೋರಿಸ್ ಮೆಲಿಸಾನ ಬುಟ್ಟಿಗೆ ಹಾಕೊಳ್ತಾನೆ ಅಂತ. ಫಿಲಿಪ್, ಖಂಡಿತ ಹಾಕ್ತಾನೆ ಮಗನೇ, ಬಹುಶಃ ಅವಳ ಜೊತೆ ಸುಹಾಗರಾತ್ ಕೂಡ ಮಾಡ್ಕೋಬಹುದು ಅಂತ ಉರ್ಕೊಳ್ತಾನೆ. ರಾತ್ರಿ ಇಡೀ ಸೊಸೈಟಿ ಮೀಟಿಂಗ್ ನಡೆಯುತ್ತೆ. ಕ್ಯಾರಲ್ ಎಲ್ಲರಿಗೂ ಹೇಳ್ತಾಳೆ, ಬೋರಿಸ್ ಬಂದ ಮೇಲೆ ನಮ್ಮ ಲೈಫ್ ತುಂಬಾ ಈಸಿ ಆಗಿದೆ ಅಂತ. ಫಿಲಿಪ್ಗೆ ಇದು ಸ್ವಲ್ಪವೂ ಇಷ್ಟ ಆಗಲ್ಲ. ಅವನು ಬೋರಿಸ್ ಹತ್ತಿರ, ನಿನ್ನ ಪ್ಲಾನ್ ನನಗೆ ಅರ್ಥ ಆಗ್ತಾ ಇದೆ, ನೀನು ಎಲ್ಲರನ್ನೂ ನಿನ್ನ ಕಡೆ ಮಾಡ್ಕೊಂಡು ಅಮೆರಿಕಾದ ಪ್ರೆಸಿಡೆಂಟ್ ಆಗೋಕೆ ನೋಡ್ತಾ ಇದ್ದೀಯಾ ಅಂತಾನೆ. ಬೋರಿಸ್, ಇಲ್ಲಪ್ಪ, ನನಗೆ ಪ್ರೆಸಿಡೆಂಟ್ ಆಗೋ ಆಸೆ ಇಲ್ಲ ಅಂತಾನೆ. ಫಿಲಿಪ್ ಕಾಲೆಳಿತ, ನಿನಗೆ ಆಗೋಕೆ ಸಾಧ್ಯವೂ ಇಲ್ಲ, ಯಾಕಂದ್ರೆ ಎಲೆಕ್ಷನ್ ಇರೋದು ಇನ್ನು 4 ವರ್ಷ ಬಿಟ್ಟು ಅಂತಾನೆ. ಆಗ ಎರಿಕಾ, 4 ವರ್ಷ ಯಾಕೆ ಕಾಯಬೇಕು, ಈಗಲೇ ವೋಟಿಂಗ್ ಮಾಡೋಣ ಅಂತಾಳೆ. ಅವಳು ಬೋರಿಸ್ಗೆ ವೋಟ್ ಹಾಕ್ತಾಳೆ. ಅವಳ ಜೊತೆ ಬೇರೆ ಎಲ್ಲರೂ ಬೋರಿಸ್ಗೆ ವೋಟ್ ಹಾಕ್ತಾರೆ. ಹೀಗೆ ಫಿಲಿಪ್ನ ಕೆಳಗಿಳಿಸಿ ಬೋರಿಸ್ನ ಹೊಸ ಪ್ರೆಸಿಡೆಂಟ್ ಮಾಡ್ತಾರೆ. ಬೋರಿಸ್ ಎಲ್ಲರಿಗೂ ಕೇಳ್ತಾನೆ, ನಮ್ಮ ಹತ್ತಿರ ತುಂಬಾ ಖಾಲಿ ಜಾಗ ಇದೆ, ಅಲ್ಲಿ ಬೆಳೆ ಬೆಳೆಯೋ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ದೀರಾ ಅಂತ. ಅದಕ್ಕೆ ಫಿಲಿಪ್ ತಕ್ಷಣ, ನೀನು ನನ್ನ ಐಡಿಯಾ ಕದ್ದಿದ್ದೀಯಾ, ನಾನು ಆಲ್ರೆಡಿ ಒಂದು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾನೆ. ಆದರೆ ಯಾರು ಅವನ ಮಾತು ನಂಬಲ್ಲ, ಯಾಕಂದ್ರೆ ಅವನು ಯಾವಾಗಲೂ ಸುಳ್ಳೇ ಹೇಳ್ತಾ ಇರ್ತಾನೆ. ಬೋರಿಸ್, ಸರಿ, ಹಾಗಾದ್ರೆ ನಿನ್ನ ಹೊಲನ ನಾನು ನೋಡ್ಬೇಕು ಅಂತಾನೆ. ಫಿಲಿಪ್ ಗಾಬರಿಯಾಗಿ, ಅಯ್ಯೋ, ಗಿಡ ಮರಗಳೆಲ್ಲ ಈಗ ರಾತ್ರಿ ಮಲಗಿರುತ್ತವೆ, ಅವುಗಳನ್ನ ಡಿಸ್ಟರ್ಬ್ ಮಾಡಬಾರದು ಅಂತ ಕಥೆ ಹೇಳ್ತಾನೆ. ಬೋರಿಸ್, ಸರಿ, ಬೆಳಗ್ಗೆ ನೋಡ್ತೀನಿ ಅಂತ ಹೇಳಿದ ಮೇಲೆ ಎಲ್ಲರೂ ಮಲಗೋಕೆ ಹೋಗ್ತಾರೆ. ಫಿಲಿಪ್ ಇಡೀ ರಾತ್ರಿ ಹೊಲದಲ್ಲಿ ಕತ್ತೆ ತರಹ ಮೈ ಮುರಿದು ಕೆಲಸ ಮಾಡ್ತಾನೆ. ಕೆಲಸ ಮುಗಿಯುವಷ್ಟರಲ್ಲಿ ಬೆಳಗಾಗಿ ಬಿಡುತ್ತೆ. ಖುಷಿಯಿಂದ ಅವನು ಎಲ್ಲರನ್ನೂ ಕೂಗಿ ಕೂಗಿ ಹೊಲ ನೋಡೋಕೆ ಕೆಳಗೆ ಕರೀತಾನೆ. ಅಷ್ಟರಲ್ಲಿ ಟಾಡ್ ಓಡೋ ಬಂದು, ಲೇ ಮಗ, ನಾವೆಲ್ಲ ಸರ್ವನಾಶ ಆಗಿ ಹೋದ್ರು ಕಣೋ, ಆ ಕರಿಯ ಬೋರಿಸ್ ರಾತ್ರೋರಾತ್ರಿ ಎಲ್ಲ ಹುಡುಗಿಯರಿಗೆ ಕೈ ಹಾಕಿಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಫಿಲಿಪ್ಗೆ ಶಾಕ್ ಆಗುತ್ತೆ. ಅವನು ನೇರವಾಗಿ ಕ್ಯಾರಲ್ ಹತ್ತಿರ ಹೋಗಿ, ನೀನು ಇಷ್ಟು ಕೆಟ್ಟ ಕೆಲಸ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂತ ಬೈತಾನೆ. ಅದಕ್ಕೆ ಕ್ಯಾರಲ್, ಆದ್ರೆ ಏನಂತೆ, ನಮಗಂತೂ ಫುಲ್ ಮಜಾ ಆಯ್ತು ಅಂತ ಉಡಾಫೆಯಾಗಿ ಹೇಳ್ತಾಳೆ. ಅಷ್ಟರಲ್ಲಿ ಮೆಲಿಸಾ ಅಲ್ಲಿಗೆ ಬಂದು, ವಾಹ್ ಬೋರಿಸ್, ನೀನು ಗೀಸರ್ ರಿಪೇರಿ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅಂತಾಳೆ. ಇದನ್ನು ಕೇಳಿದ ಮೇಲೆ ಫಿಲಿಪ್ಗೆ ನಿರಾಳವಾಗುತ್ತೆ. ಅಬ್ಬಾ, ಈ ಕರಿಯ ಯಾರ ಜೊತೆನೂ ಏನು ಮಾಡಿಲ್ಲ, ಬರೀ ಗೀಸರ್ ಸರಿ ಮಾಡಿದ್ದಾನೆ ಅಷ್ಟೇ ಅಂತ ಖುಷಿ ಪಡ್ತಾನೆ. ಆಮೇಲೆ ಬೋರಿಸ್ ಹೊಲ ನೋಡೋಕೆ ಹೋಗಿ, ಫಿಲಿಪ್, ನೀನು ನಿಜವಾಗ್ಲೂ ಬೆಂಕಿ ಕೆಲಸ ಮಾಡಿದ್ದೀಯಾ ಮಗ ಅಂತ ಮೆಚ್ಕೋತಾನೆ. ಆದ್ರೆ ಅತ್ತ ಅದೇ ರಾತ್ರಿ
ಬೋರಿಸ್ ಮತ್ತು ಕ್ಯಾರಲ್ ಫುಲ್ ರೊಮ್ಯಾನ್ಸ್ ಮಾಡ್ತಿರ್ತಾರೆ. ಕ್ಯಾರಲ್ ಅಲ್ಲಿ ಕೂಡ ಸುಮ್ಮನೆ ಇರದೆ ಬಕಬಕ ಅಂತ ಮಾತಾಡ್ತಾ ಇರ್ತಾಳೆ, ಆದ್ರೆ ಬೋರಿಸ್ ಅದನ್ನೆಲ್ಲ ಇಷ್ಟಪಡ್ತಿರ್ತಾನೆ. ಕೆಳಗಡೆ ಇರೋ ಗೇಲ್ ಮತ್ತು ಎಲಿಕಾಗೆ ಕ್ಯಾರಲ್ ಕಿರುಚೋ ಸೌಂಡ್ ಕೇಳಿಸಿ ಫುಲ್ ಕಿರಿಕಿರಿ ಆಗುತ್ತೆ. ಫಿಲಿಪ್ ಮತ್ತು ಟಾಡ್ಗೆ ಇದನ್ನ ಕೇಳಿ ತಲೆ ಕೆಟ್ಟು ಹೋಗುತ್ತೆ. ಫಿಲಿಪ್ ಕೋಪದಲ್ಲಿ ನಾನು ಆ ಬೋರಿಸ್ನ ಸಾಯಿಸಿ ಬಿಡ್ತೀನಿ ಅಂತಾನೆ. ಅದಕ್ಕೆ ಟಾಡ್ ಕೂಡ ಸಪೋರ್ಟ್ ಮಾಡ್ತಾನೆ. ಮರುದಿನ ಬೋರಿಸ್ ಸೋಲಾರ್ ಪ್ಯಾನಲ್ ಫಿಕ್ಸ್ ಮಾಡ್ತಿರುವಾಗ ಈ ಇಬ್ಬರು ದೂರ ನಿಂತು ಸ್ಕೆಚ್ ಹಾಕ್ತಾರೆ. ಇವನನ್ನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಟಾಡ್ ಭಯ ಬಿದ್ದು ನನ್ನ ಕೈಲಿ ಇವೆಲ್ಲ ಆಗಲ್ಲಪ್ಪ, ನಾನಂತೂ ಯಾರನ್ನೂ ಕೊಲೆ ಮಾಡಲ್ಲ ಅಂತಾನೆ. ಅದಕ್ಕೆ ಫಿಲಿಪ್ ಲೇ ಮಗ, ಅಷ್ಟು ಟೆನ್ಷನ್ ತಗೋಬೇಡ, ಪ್ಲಾನ್ ಸಿಂಪಲ್ ಆಗಿದೆ. ಅವನನ್ನ ಸುಮ್ಮನೆ ಸುತ್ತಾಡಿಸೋಕೆ ಕರ್ಕೊಂಡು ಹೋಗಿ ಮರಳುಗಾಡಲ್ಲಿ ಡೆಸರ್ಟ್ ಬಿಟ್ಟು ಬಂದ್ಬಿಡೋಣ, ಅವನೇ ಒದ್ದಾಡಿ ಸತ್ತು ಹೋಗ್ತಾನೆ ಅಂತಾನೆ. ಟಾಡ್ಗೆ ಡೌಟ್ ಬಂದು ಅವತ್ತು ನೀನು ನನ್ನನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು ನನ್ನನ್ನ ಕೊಲ್ಲೋಕ್ಕ ಅಂತ ಕೇಳ್ತಾನೆ. ಫಿಲಿಪ್ ಹೌದು ಅಂತ ಒಪ್ಕೊಂಡಾಗ ಟಾಡ್ಗೆ ಸಿಟ್ಟು ಬಂದು ನಿನ್ನಂತ ಫ್ರೆಂಡ್ ಬೇಡ ಅಂತ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಫಿಲಿಪ್ ಕ್ಯಾರಲ್ ಹತ್ತಿರ ಹೋಗಿ ಕೇಳ್ತಾನೆ, ನಿನಗೆ ಏನಾದ್ರೂ ಹೇಳ್ಬೇಕು ಅಂತ ಇದ್ಯಾ? ನೋಡು, ನನಗೆ ಕಸದ ಡಬ್ಬಿಯಲ್ಲಿ ಈ ಪ್ಯಾಕೆಟ್ ಸಿಕ್ಕಿದೆ, ಇದರಲ್ಲಿದ್ದನ್ನು ನೀನು ಬೋರಿಸ್ ಜೊತೆ ಯೂಸ್ ಮಾಡಿದ್ದೀಯಾ ಅಲ್ವಾ ಅಂತ ಕೇಳ್ತಾನೆ. ಅವಳು ಹೌದು, ನಾನವನ ಜೊತೆ ಕಳೆದಿದ್ದೀನಿ ಅಂತಾಳೆ. ಫಿಲಿಪ್ಗೆ ಊರಿ ಹತ್ತುತ್ತೆ. ನಾನು ಕೇಳಿದಾಗ ಮದುವೆ ಆಗ್ಬೇಕು ಅಂತ ಕಂಡೀಷನ್ ಹಾಕಿದ್ದೆ, ಈಗ ಇವನ ಜೊತೆ ಹೆಂಗೆ ಅಂತ ಕೇಳ್ತಾನೆ. ಅವಳು ನಿನ್ನ ಜೊತೆ ನನಗೆ ಮಗು ಮಾಡ್ಕೋಬೇಕು ಅಂತ ಇತ್ತು, ಅದಕ್ಕೆ ಮದುವೆ ಅಂದೆ. ಆದ್ರೆ ಬೋರಿಸ್ ಜೊತೆ ನನಗೆ ಮಗು ಬೇಡ, ಬರೀ ಮಜಾ ಅಷ್ಟೇ ಅಂದಾಗ ಫಿಲಿಪ್ ಇನ್ನೂ ಬೌಖಲಿಸಿ ಹೋಗ್ತಾನೆ. ಕೊನೆಯಲ್ಲಿ ಬೋರಿಸ್ ತನ್ನ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಿರ್ತಾನೆ. ಅವನು ಕ್ಯಾರಲ್ ಮನೆಗೆ ಶಿಫ್ಟ್ ಆಗ್ತಿರ್ತಾನೆ. ಹೋಗುವಾಗ ಫಿಲಿಪ್ಗೆ ಲೇ ನಿನ್ನ ಅದೃಷ್ಟ ಸರಿ ಇಲ್ಲ ಮಗ, ಇಷ್ಟು ಒಳ್ಳೆ ಹುಡುಗಿನ ಕೈ ಬಿಟ್ಟು ಬಿಟ್ಟಿಯಲ್ಲ ಅಂತ ಕೆಣಕ್ತಾನೆ. ಫಿಲಿಪ್ಗೆ ತಾನು ತಪ್ಪು ಮಾಡಿದೆನೋ ಅಂತ ಅನಿಸಿ ಮತ್ತೆ ಅವಳನ್ನ ಪಟಾಯಿಸೋಕೆ ಹೋಗ್ತಾನೆ. ಅವಳಿಗೋಸ್ಕರ ಹೂವು ಒಡವೆ ತರ್ತಾನೆ, ಹಾಡು ಬರಿತಾನೆ. ಆದ್ರೆ ಅಷ್ಟರಲ್ಲಿ ಮತ್ತೆ ಬೋರಿಸ್ ಬಂದು ಅಡ್ಡ ಹಾಕ್ತಾನೆ. ರಾತ್ರಿ ಎಲ್ಲರೂ ಸೇರಿದಾಗ ಕ್ಯಾರಲ್ ಬೋರಿಸ್ನ ಹೊಗಳ್ತಾಳೆ. ಬೋರಿಸ್ ಸೋಲಾರ್ ಇಂದ ಲೈಟ್ ಉರಿಸೋದನ್ನ ನೋಡಿ ಎಲ್ಲರೂ ಫಿದಾ ಆಗ್ತಾರೆ. ಆದ್ರೆ ಹೊಟ್ಟೆ ಕಿಚ್ಚಿನಿಂದ ಫಿಲಿಪ್ ಆ ಲೈಟ್ನ ಕೆಳಗೆ ಹಾಕಿ ಒಡೆದು ಹಾಕ್ತಾನೆ. ಆಮೇಲೆ ಸಾರಿ ಮಚ್ಚ, ಕೈ ಜಾರಿತು ಅಂತ ಆಕ್ಟಿಂಗ್ ಮಾಡ್ತಾನೆ. ಆದ್ರೆ ಬೋರಿಸ್ಗೆ ಸಿಟ್ಟು ಬಂದು ಲೇ ಬೇಕಂತಲೇ ಮಾಡಿದ್ದೀಯಾ ಅಲ್ವಾ, ಈಗ ನೀನೇ ಇದನ್ನ ಎತ್ತಿ ಸರಿ ಮಾಡು ಅಂತ ಧಮಕಿ ಹಾಕ್ತಾನೆ. ಕಾಲಿಯಾ, ನಾನು ಮೊದಲೇ ಹೇಳಿದ್ದೀನಿ ಅಲ್ವಾ, ನಾನು ಬೇಕಂತಲೇ ಅದನ್ನ ಕೆಳಗೆ ಹಾಕಿಲ್ಲ ಅಂತ. ಒಂದು ವೇಳೆ ಹಾಕಿದ್ರೂ ಕೂಡ ನೀನೇನು ಮಾಡ್ತೀಯಾ ನನಗೇನು ಮಾಡೋಕೆ ಆಗಲ್ಲ ನಿನ್ನ ಕೈಯಲ್ಲಿ. ಬೋರಿಸ್ ಹೇಳ್ತಾನೆ, ಸುಮ್ಮನೆ ಅದನ್ನ ಎತ್ತಿಡು. ಅದಕ್ಕೆ ಫಿಲಿಪ್, ನೀನು ನನಗಿಂತ ಜಾಸ್ತಿ ಶಕ್ತಿವಂತ ಇರಬಹುದು, ಅಂದ ಮಾತ್ರಕ್ಕೆ ನೀನು ಹೇಳಿದ್ದನ್ನೆಲ್ಲ ನಾನು ಕೇಳಬೇಕು ಅಂತೇನಿಲ್ಲ. ನಿನ್ನ ಕಂಡ್ರೆ ನನಗೇನು ಭಯ ಇಲ್ಲ ಅಂತಾನೆ. ಇದನ್ನೆಲ್ಲ ನೋಡಿ ಟಾಡ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವನು ಹೇಳ್ತಾನೆ, ಲೇ ಫಿಲಿಪ್, ನಾನು ನಿನ್ನ ಕಣ್ಣಾರೆ ನೋಡಿದ್ದೀನಿ, ನೀನೇ ಆ ಲ್ಯಾಂಪ್ ಕೆಳಗೆ ಹಾಕಿದ್ದು. ಆಮೇಲೆ ಟಾಡ್ ಬೋರಿಸ್ಗೆ ಅಸಲಿ ವಿಷಯ ಹೇಳ್ತಾನೆ, ಈ ಕತ್ತೆ ಮರಿ ಫಿಲಿಪ್ ಇವತ್ತು ಬೆಳಿಗ್ಗೆ ನಿನ್ನ ಕೊಲ್ಲೋಕೆ ಪ್ಲಾನ್ ಮಾಡ್ತಿದ್ದ. ನಿನ್ನನ್ನ ಮರಳುಗಾಡಿಗೆ ಕರ್ಕೊಂಡು ಹೋಗಿ ಅಲ್ಲೇ ಬಿಟ್ಟು ಬರೋ ಪ್ಲಾನ್ ಇವಂದು. ಇದೇ ತರ ಇವನು ನನಗೂ ಮಾಡೋಕೆ ನೋಡಿದ್ದ. ಇದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಈ ಫಿಲಿಪ್ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತಾನ ಅಂತ ಅನ್ಕೊಳ್ತಾರೆ. ಬೋರಿಸ್ ಅವನ ಹತ್ತಿರ ಹೋಗಿ, ನೋಡು ಫಿಲಿಪ್, ಈಗ ಟೈಮ್ ಬಂದಿದೆ, ನೀನು ಈ ಜಾಗ ಬಿಟ್ಟು ಹೋಗಲೇಬೇಕು, ನೀನು ಇಲ್ಲಿ ಇರೋಕೆ ಲಾಯಕ್ಕಿಲ್ಲ ಅಂತ ಗದರಿಸ್ತಾನೆ. ಆದ್ರೆ ಫಿಲಿಪ್, ಇಲ್ಲ, ನಾನು ಹೋಗಲ್ಲ, ಇದು ನನ್ನ ಜಾಗ, ಇಲ್ಲೇ ಹುಟ್ಟಿದವನು ನಾನು, ಇಲ್ಲೇ ಸಾಯ್ತೀನಿ ಅಂತ ಹೇಳ್ತಾ ಎಲ್ಲರ ಮುಖ ನೋಡ್ತಾನೆ. ಆದ್ರೆ ಯಾರೂ ಅವನ ಪರವಾಗಿ ಬರಲ್ಲ. ಕೊನೆಗೆ ಫಿಲಿಪ್ ಬೇಜಾರಾಗಿ, ಸರಿ ಬಿಡಿ, ನನಗಾಗಿ ಇಲ್ಲಿ ಯಾರೂ ಇಲ್ಲ ಅಂತ ಓಡಿ ಹೋಗಿ ತನ್ನ ಮನೆಯೊಳಗೆ ಸೇರ್ಕೊಂಡು ಬಾಗಿಲು ಹಾಕೊಳ್ತಾನೆ. ಯಾರೂ ತನ್ನನ್ನ ಹೊರಗೆ ಹಾಕಬಾರದು ಅನ್ನೋದು ಅವನ ಪ್ಲಾನ್. 3-4 ದಿನ ಕಳೀತು. ಹಸಿವಿನಿಂದ ಫಿಲಿಪ್ ಅವಸ್ಥೆ ಕೆಟ್ಟು ಹೋಗುತ್ತೆ. ಹಸಿವು ತಾಳಲಾರದೆ ಟಾಯ್ಲೆಟ್ ಪೇಪರ್ ತಿನ್ನೋ ಪರಿಸ್ಥಿತಿ ಬರುತ್ತೆ. ಅಷ್ಟರಲ್ಲಿ ಕ್ಯಾರಲ್ ಅಲ್ಲಿಗೆ ಬಂದು ಅವನನ್ನ ವಿಚಾರಿಸ್ತಾಳೆ. ಫಿಲಿಪ್ ಅವಳಿಗೂ ಬೈದು ಕಳಿಸ್ತಾನೆ, ನಾನು ಕೆಟ್ಟವನು ಅಂತ ಗೊತ್ತು, ಆದ್ರೆ ನೀವೆಲ್ಲ ಹೀಗೆ ಮಾಡಬಾರದು ಅಂತಾನೆ. ಕ್ಯಾರಲ್ ಹೇಳ್ತಾಳೆ, ಲೇ ಬಾರೋ ಆಚೆ, ನಿನ್ನನ್ನ ಯಾರೂ ಹೊರಗೆ ಹಾಕ್ತಿಲ್ಲ, ನೀನೇ ಒಳಗಡೆ ಕೂತಿದ್ದೀಯಾ, ಬಂದು ನಮ್ಮ ಜೊತೆ ಊಟ ಮಾಡು, ನಾನು ಪ್ರಾಮಿಸ್ ಮಾಡ್ತೀನಿ ನಿನಗೇನೂ ಆಗಲ್ಲ. ಇದನ್ನ ನಂಬಿ ಫಿಲಿಪ್ ಹೊರಗೆ ಬರ್ತಾನೆ. ಜನರೆಲ್ಲ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಸಡನ್ ಆಗಿ ಬೋರಿಸ್ ಬಂದು ಅವನನ್ನ ಕೆಳಗೆ ತಳ್ಳಿ ಎಳೆದುಕೊಂಡು ಹೋಗ್ತಾನೆ. ಫಿಲಿಪ್ ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಅವನು ರಸ್ತೆಯಲ್ಲಿ ಒಂದು ಕಾರ್ ಒಳಗಡೆ ಕಟ್ಟಿ ಹಾಕಲ್ಪಟ್ಟಿರುತ್ತಾನೆ. ಬೋರಿಸ್ ಅವನನ್ನ ದೂರದ ಮರಳುಗಾಡಿಗೆ ಕರ್ಕೊಂಡು ಹೋಗಿ ಬಿಡ್ತಾನೆ.
2 ದಿನದ ಊಟ ಕೊಟ್ಟು ವಾಪಸ್ ಬರೋ ಬಗ್ಗೆ ಕನಸು ಕೂಡ ಕಾಣಬೇಡ ಅಂತ ಹೇಳಿ ಹೊರಟು ಹೋಗ್ತಾನೆ. ಫಿಲಿಪ್ಗೆ ಬೋರಿಸ್ ವಾಪಸ್ ಬರ್ತಾನೆ ಅನ್ನೋ ನಂಬಿಕೆ ಇರುತ್ತೆ, ಆದ್ರೆ ಅವನು ಬರಲ್ಲ. ಫಿಲಿಪ್ ತನ್ನ ಊಟ ನೋಡಿ ಪ್ಲಾನ್ ಮಾಡ್ತಾನೆ, ಇನ್ನ 3 ದಿನ ಇದನ್ನೇ ಮ್ಯಾನೇಜ್ ಮಾಡ್ತೀನಿ, ಆಮೇಲೆ ಒಂದು ದೊಡ್ಡ ಮನೆ ಹುಡುಕಿ ಹುಡುಗಿಯರ ಜೊತೆ ಮಜಾ ಮಾಡ್ತೀನಿ ಅನ್ಕೊಳ್ತಾನೆ. ಆದ್ರೆ 20 ನಿಮಿಷದಲ್ಲೇ ಹಸಿದಿದ್ದ ಫಿಲಿಪ್ ಎಲ್ಲವನ್ನೂ ತಿಂದು ಮುಗಿಸಿಬಿಡ್ತಾನೆ. ಇನ್ನೇನು ಸಾಯೋದು ಗ್ಯಾರಂಟಿ ಅಂತ ಗೊತ್ತಾದಾಗ ಸುಮ್ಮನೆ ಕೂತು ಸಾಯೋದಕ್ಕಿಂತ ನಡೀತಾ ಸಾಯೋಣ ಅಂತ ಎದ್ದು ನಡಿತಾನೆ. ಇನ್ನೊಂದು ಕಡೆ ಮೆಲಿಸಾ ಮತ್ತು ಟಾಡು ಒಂದಾಗ್ತಾರೆ. ಫಿಲಿಪ್ ರಸ್ತೆಯಲ್ಲೇ ಸುಸ್ತಾಗಿ ಮಲಗಿದಾಗ ಕ್ಯಾರಲ್ ಅಲ್ಲಿಗೆ ಊಟ ತಗೊಂಡು ಬರ್ತಾಳೆ. ನಿನಗೆ ಆ ಊಟ ಸಾಲಲ್ಲ ಅಂತ ಗೊತ್ತು, ಅದಕ್ಕೆ ಇದನ್ನ ತಂದೆ ಅಂತಾಳೆ. ಕ್ಯಾರಲ್ ಕೇಳ್ತಾಳೆ, ನನಗಾಗಿ ಹಾಡು ಬರೆದಿದ್ದೆ ಅಂದಲ್ಲ, ಅದು ನಿಜನಾ? ಫಿಲಿಪ್ ಆ ಹಾಡನ್ನು ಹಾಡ್ತಾನೆ. ಅದು ನೋಡೋಕೆ ಕೆಟ್ಟದಾಗಿದ್ರೂ ಕ್ಯಾರಲ್ಗೆ ಇಷ್ಟ ಆಗುತ್ತೆ. ಫಿಲಿಪ್ ಕೇಳ್ತಾನೆ, ನೀನು ನನ್ನ ಜೊತೆ ಬರ್ತೀಯಾ ಅಂತ. ಅವಳು, ಹೌದು, ನಿನಗೆ ನನ್ನ ಅವಶ್ಯಕತೆ ಇದೆ. ಆ ಬೋರಿಸ್ ಒಬ್ಬ ಮನುಷ್ಯನನ್ನು ಮರಳುಗಾಡಲ್ಲಿ ಸಾಯೋಕೆ ಬಿಟ್ಟು ಬಂದವನು, ಅವನ ಜೊತೆ ಇರೋಕೆ ಆಗಲ್ಲ ಅಂತಾಳೆ. ಇಬ್ಬರು ಕಾರ್ ಹತ್ತಿ ಹೊಸ ಜೀವನ ಶುರು ಮಾಡೋಕೆ ಹೊರಡ್ತಾರೆ. ಕಥೆ ಇಲ್ಲಿಗೆ ಮುಗೀತು ಅನ್ಕೊಂಡ್ರೆ ಸ್ಪೇಸ್ನಲ್ಲಿ ಒಬ್ಬ ವ್ಯಕ್ತಿ ಇರೋದು ಕಾಣಿಸುತ್ತೆ. ಅವನು ಭೂಮಿ ಮೇಲಿರೋ ಜನರ ಜೊತೆ ಕಾಂಟ್ಯಾಕ್ಟ್ ಮಾಡೋಕೆ ನೋಡ್ತಿದ್ದಾನೆ. ಅಂದ್ರೆ ಕಥೆ ಇನ್ನೂ ಬಾಕಿ ಇದೆ. ನಿಮಗೆ ಮುಂದಿನ ಸೀಸನ್ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ.